ಖಂಡಿತ ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ. ಇಂಥ ಲೈಫನ್ನೇ ಗೆದ್ದು ಬದುಕ್ತಿದ್ದೀನಿ ಅಂತಂದರೆ ನಾನು ಅನ್ಕೊಂಡ ಹಾಗೆ ಅನುನ ಸೇರ್ತೀನಿ ಅನ್ನೋದ್ರಲ್ಲಿ ಅನುಮಾನ ಯಾಕೆ? ಸರ್, ಅದನ್ನೇ ನಾನು ನಿಮ್ಮನ್ನು ಕೇಳ್ತಿರೋದು. ಇದನ್ನೆಲ್ಲ ನೀವು ಅನು ಹತ್ರ ಡೈರೆಕ್ಟ್ ಆಗಿ ಮಾತಾಡ್ಬೋದಲ್ಲ, ಯಾಕೆ ಈ ಥರ ಮಾತಾಡ್ತಿಲ್ಲ ಅನ್ನೋದೇ ನನ್ನ ಪ್ರಶ್ನೆ. ಇದು ಕಷ್ಟದ ವಿಷಯ ಮೀರಾ. ಕಷ್ಟನಾ? ಕಷ್ಟ ನನಗಲ್ಲ, ಅನುಗೆ. ವಿಷಯ ಏನು ಅಂತಂದರೆ, ನಾನು ಅನುಗೆ ಹತ್ರ ಆದಷ್ಟು ಆ ಜೇಂಡೆ ಅನುಗೆ ಅಪಾಯ ಮಾಡೋಕ್ಕೆ ಕಾಯ್ತಾ ಇರ್ತಾನೆ. ಅವಳನ್ನ ನನ್ನಿಂದ ದೂರ ಮಾಡೋದಕ್ಕೆ ಸಾವಿರಾರು ದಾರಿ ಹುಡುಕ್ತಾ ಇರ್ತಾನೆ. ಅಲ್ಲ ಸರ್, ನಿಮ್ಗೆ ಜೇಂಡೆ ಬಗ್ಗೆ ಇಷ್ಟೆಲ್ಲ ಗೊತ್ತಿದ್ರು ನೀವ್ ಯಾಕೆ ಅವ್ರನ್ನ ಮಟ್ಟ ಹಾಕ್ತಾ ಇಲ್ಲ? ಅಲ್ಲ, ಅವ್ರು ಯಾಕೆ ಇಷ್ಟೊಂದು ಪ್ರಯಾರಿಟಿ ಕೊಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆರ್ಯ ಸರ್, ನೀವು ಮನ್ಸು ಮಾಡಿದ್ರೆ ಜೇಂಡೆ ಅಂತ ಅವ್ರನ್ನ ಮಟ್ಟ ಹಾಕೋದು ನಿಮ್ಗೇನು ಕಷ್ಟ ಅಲ್ಲ ಅಲ್ವಾ? ಕೆಲವು ಸಾರಿ ಕಣ್ಣಿಗಿಂತ ಪವರ್ಫುಲ್ ಕಣ್ಣೀರು. ಬಂಡೆ ಥರ ಗಟ್ಟಿಗಿರೋ ಜೇಂಡೆ ಹೃದಯನ ಕರಗಿಸ್ಬೇಕು ಅಂತಂದರೆ ನಾನು ಅವನು ಹೇಳಿದಾಗೆ ಕೇಳಲೇಬೇಕು. ಮಟ್ಟ ಹಾಕೋದು ಕೆಲವೇ ನಿಮಿಷದ ಕೆಲಸ ಆದರೂ ಅದು ಮತ್ತೆ ಮತ್ತೆ ನಮಗೆ ಗೊತ್ತಿದ್ದ ಹಾಗೆ ನಮ್ಮೊಳಗೆ ವೈರತ್ವನ ತುಂಬ್ತಾ ಹೋಗುತ್ತೆ. ಜೇಂಡೆನ ಸರಿಯಾದ ದಾರಿಗೆ ತರಬೇಕು ಅಂತಂದರೆ ನಾನು ಹೀಗೆ ಮಾಡಲೇಬೇಕು. ಅಲ್ಲ ಸರ್, ಆ ಜೇಂಡೆ ಇಷ್ಟೆಲ್ಲ ಕೆಟ್ಟದ್ದು ಮಾಡ್ತಿದ್ರು ನೀವು ಯಾಕೆ ಜೇಂಡೆಗೆ ಒಳ್ಳೇದಾಗಬೇಕು ಅಂತ ಬಯಸ್ತಾ ಇದ್ದೀರಾ? ಯಾಕೆಂದರೆ ಜೇಂಡೆ ಒಂಥರ ಪವರ್ಫುಲ್. ಹೀ ಈಸ್ ಮೈ ವೀಕ್ನೆಸ್. ಅವನು ಜೇಲಲ್ಲಿರೋದನ್ನು ನೋಡಿಕೊಂಡು ನಾನು ಆಚೆ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಆಚೆ ಬಂದಮೇಲೂ ಈಗಿರೋ ಥರನೇ ಇದ್ದರೆ ನಾನು ನೆಮ್ಮದಿಯಾಗಿರೋದಕ್ಕಂತೂ ಸಾಧ್ಯನೇ ಇಲ್ಲ. ನಾನು ಮುಂದೆ ಚೆನ್ನಾಗಿರಬೇಕು ಅಂತಂದರೆ ನಾವು ನಮ್ಮ ಬದುಕನ್ನು ಇಷ್ಟಪಡೋಷ್ಟು ಅವನು ಇಷ್ಟಪಡಬೇಕು. ಪಡ್ತಾನೆ. ಇದೇ ನನಗೂ ಅರ್ಥ ಆಗ್ತಾ ಇಲ್ಲ ಸರ್. ಸರಿ, ಈಗ ಜೇಂಡೆ ಒಪ್ಪಿಲ್ಲ ಅಂತ ಅಂದರೆ ಅನುನ ಒಂಟಿಯಾಗಿ ಬಿಟ್ಬಿಡ್ತೀರಾ? ಮೀರಾ, ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ಯು ನೋ ವಾಟ್, ಅನು ನಾನು ಇಬ್ಬರು ಮದುವೆ ಆಗಿದ್ದು ಜೇಂಡೆ ಒಪ್ಪಿಗೆ ಕೊಟ್ಟ ಮೇಲೇ. ಅವನು ಒಪ್ಪಿಗೆ ಕೊಡಲಿಲ್ಲ ಅಂತಂದರೆ ನಾವಿಬ್ಬರು ಮದುವೆನೇ ಆಗ್ತಿರ್ಲಿಲ್ಲ. ಅನು ಜೇಂಡೆ ಎಲ್ಲ ಪರೀಕ್ಷೆಯಲ್ಲಿ ಗೆಲ್ತಾ ಅವನನ್ನು ಸೋಲಿಸ್ತಾ ಹೋದ್ಲು. ಜೇಂಡೆ ಕೂಡ ಚಾಲೆಂಜಲ್ಲಿ ಸೋತ. ಅದಾದಮೇಲೆ ನನ್ನ ಅನು ಹೊಸ ಬದುಕು ಶುರುವಾಗಿತ್ತು. ಆದರೆ ಆರಾಧನಾ, ನಿನ್ನಮ್ಮ ಕೂಡ ವಾಪಸ್ ಹೋದ್ರು. ನೀನು ಈ ನಿರ್ಧಾರಕ್ಕೆ ಬಂದಿದ್ಯಾ ಅಂದರೆ ನಿನ್ಗೆ ಈ ಮನೆ ಅಡ್ಜಸ್ಟ್ ಆಗಿಲ್ವಾ? ಅಮ್ಮ, ನಾನು ಶಿಫ್ಟ್ ಆಗ್ತಿರೋ ಉದ್ದೇಶ ಖಂಡಿತ ಅದಲ್ಲ. ನಾನು ಯಾರು ಅಂತ ಗೊತ್ತಿಲ್ಲದೆ ಇದ್ದಾಗಲೇ ಈ ಮನೆ ನನಗೆ ಆಶ್ರಯ ಕೊಟ್ಟಿದೆ. ನನ್ನ ನೋವಿನ ದಿನಗಳಲ್ಲಿ ನನ್ನ ಜೊತೆಯಾಗಿದೆ. ಮತ್ತ್ಯಾಕೆ ಈ ತೀರ್ಮಾನ? ಗುಡ್ ಮಾರ್ನಿಂಗ್ ಎಲ್ರಿಗೂ. ನೀ ಬಂದಿದ್ದು ಒಳ್ಳೇದಾಯ್ತು ಅನ್ನು. ಆರಾಧನಾ ಇಲ್ಲಿಂದ ಹೋಗೋ ನಿರ್ಧಾರ ಮಾಡಿದಾಳೆ. US ಹೊರಡ್ರ ಆರಾಧನಾ ಅವ್ರೆ? ಇಲ್ಲ, ನಾನು ನನ್ನ ರೂಮ್ಗೆ ಶಿಫ್ಟ್ ಆಗ್ತಾ ಇದ್ದೀನಿ. ನಾನಿದನ್ನ ತುಂಬಾ ದಿನದ ಹಿಂದೆನೆ ಮಾಡಬೇಕಿತ್ತು, ಆದರೆ ಬೇರೆ ಬೇರೆ ಕಾರಣದಿಂದ ಆಗಿರಲಿಲ್ಲ. ಎಲ್ಲಿ ನಿಮಗೆ ಕಂಫರ್ಟ್ ಇಲ್ಲ ಅಂತ ಅನಿಸ್ತದೆಯಾ? ಇದು ಕಂಫರ್ಟ್ ವಿಷಯ ಅಲ್ವೇ ಅಲ್ಲ. ಇಷ್ಟು ದಿನ ನಾನು ನಿಮ್ಮ ಮಾತಿಂದ ಇರೋ ಹಾಗಾಯ್ತು, ಆದರೆ ಈಗ ಅದರ ಅವಶ್ಯಕತೆ ಇಲ್ಲ ಅಲ್ವಾ? ನೀನು ಈ ಮನೆ ಮಗಳು ಅಂತ ನಾವು ಯಾವತ್ತೂ ಅಂದ್ಕೊಂಡಿದ್ದೀವಿ. ನೀನಿಲ್ಲಿದ್ರೂ ನಮ್ಗೇನೂ ತೊಂದರೆ ಇಲ್ಲ ಆರಾಧನಾ. ಅಮ್ಮ, ಅವ್ರಿಗೆ ನಾವು ಒತ್ತಾಯ ಮಾಡೋದು ಬೇಡ ಅಮ್ಮ. ಇಷ್ಟು ದಿನ ಅವರು ನಮ್ಮ ಮಾತಿಗೆ ಕಟ್ಟು ಬಿದ್ದು ಇಲ್ಲೇ ಇರೋ ಹಾಗಾಯ್ತು. ನಾವೀಗಲೂ ಹಾಗೆ ಹೇಳಿದ್ರೆ ತಪ್ಪಾಗುತ್ತೆ ಅಲ್ವಾ? ಅವ್ರಿಗೆ ಹೇಗೆ ಬದುಕಬೇಕು ಅನ್ಸುತ್ತೋ ಹಾಗೆ ಬದುಕೋದಕ್ಕೆ ಅವ್ರನ್ನ ಬಿಟ್ಬಿಡಿ. ಅವ್ರು ಇಲ್ಲೇ ಇರ್ತಾರೆ ಅಂತ ಹೇಳಿದ್ರೆ ಸಂತೋಷನೇ. ಅವ್ರು ಹೋಗ್ತೀನಿ ಅಂತ ಅಂದರೆ ಅಷ್ಟೊಂದು ಬೇಜಾರೇನೋ ಅನ್ಸಲ್ಲ ಅಮ್ಮ. ಆರಾಧನಾ ಅವರೇ, ನಿಮ್ಗೆ ಹೇಗೆ ಅನ್ಸುತ್ತೋ ನೀವು ಹಾಗೆ ಮಾಡಿ. ಬಾಯ್ ಅಮ್ಮ, ಹೋಗಿ ಬರುತ್ತೆ. ಒಳ್ಳೇದಾಗ್ಲಮ್ಮ. ಅಮ್ಮ, ನಾನು ಹೋಗ್ಬಿಡ್ತೀನಿ. ಸರಿಮ್ಮ.
ವಾಟ್ ಡಿಡ್ ಐ ಡೂ? ವೈ ಆರ್ ಯು ಲುಕಿಂಗ್ ಅಟ್ ಮೀ? ಅಲ್ಲ, ಆರಾಧ್ನವರು ಮನೆ ಬಿಟ್ಟು ಹೋಗ್ತೀನಿ ಅಂತ ವಿಷಯ ಹೇಳಿದಾಗಲೂ ನೀನೇನು ರಿಯಾಕ್ಟ್ ಮಾಡಲಿಲ್ಲಲ್ಲ, ಅದಕ್ಕೆ ನೋಡ್ತಾ ಇದ್ದೆ. ಏನು ರಿಯಾಕ್ಟ್ ಮಾಡಬೇಕಾಗಿತ್ತು? ಹೀಗಾಗುತ್ತೆ ಅಂತ ನಂಗೆ ಮುಂಚೆನೇ ಗೊತ್ತಿತ್ತು. ಬಟ್ ಐ ವಾಸ್ ಸರ್ಪ್ರೈಸ್ಡ್, ಇಷ್ಟು ಬೇಗ ಆಯ್ತಲ್ಲ ಅಂತ. ವಾಟ್? ಅಫ್ಕೋರ್ಸ್, ಬ್ರೋಯಿನ್ಗ ಈ ಮನೇಲಿ ಇಲ್ಲ ಅಂದಮೇಲೆ ಆರಾಧನಾ ಇರಲ್ಲ ಅನ್ನೋದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಆ್ಯಂಡ್ ಐ ವಾಸ್ ಸರ್ಪ್ರೈಸ್ ಇಷ್ಟು ದಿನ ಇದ್ದಿದ್ರ ಬಗ್ಗೆನೆ. ಹರ್ಷ, ಪ್ಲೀಸ್ ಈಗಲಾದ್ರೂ ಸ್ವಲ್ಪ ಸೀರಿಯಸ್ ಆಗು. ನಾವೇ ಮನೆಯವರು, ಈಗಲೂ ನಾವು ಸೀರಿಯಸ್ ಆಗಿಲ್ಲ ಅಂದ್ರೆ ಮುಂದೆ ತಪ್ಪಾಗುತ್ತೆ. ಅದು ನನಗೆ ಬೇಕಾಗಿರೋದು ಹೌದು ಅಥವಾ ಇಲ್ಲ ಅಷ್ಟೇ. ಹೌದು. ಅಂದ್ರೆ ನೀವಿಷ್ಟು ದಿನ ನಮ್ಮ ಮನೇಲಿರೋದಕ್ಕೆ ಕಾರಣ ನನ್ನ ಮತ್ತೆ ಶಾರದಮ್ಮನ್ ಬಲವಂತದಿಂದ ಅಲ್ಲ, ನನಗಿದು ಅರ್ಥನೇ ಆಗ್ಲಿಲ್ಲ ಆರಾಧನವ್ರೆ. ಪ್ರತಿ ಕ್ಷಣ ನಾನ್ ನಿಮ್ಮನ್ನ ಒತ್ತಾಯದಿಂದ ನಮ್ಮ ಮನೇಲಿ ಉಳಿಸ್ಕೊಂಡ್ಬಿಟ್ನಲ್ಲ ಅಂತ ನಾನು ಕೊರಗ್ತಾನೆ ಇದ್ದೆ. ನೀವ್ ಎಲ್ಲಾನು ಬಿಟ್ಟು ನಮಗೋಸ್ಕರ, ನಮ್ ಪ್ರೀತಿ ಅಕ್ಕರೆಗೋಸ್ಕರ ಇಲ್ಲಿದ್ದೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವಿಲ್ಲಿದ್ದು ಆರ್ಯವರ್ಧನ್ ಅವ್ರಿಗೋಸ್ಕರ ಅಂತ ನನಗೊಂದು ಸತಿನೂ ಅನ್ನಿಸ್ಲೇ ಇಲ್ಲ ಆರಾಧನಾ ಅವ್ರೆ. ನಿಜ ಹೇಳಿ ಆರಾಧನಾ ಅವ್ರೆ, ನೀವಿಲ್ಲಿದ್ದು ನಿಮ್ ವಿಷಯಕ್ಕೋಸ್ಕರ ತಾನೆ? ಅನ್ನೋ ಈ ಪ್ರಶ್ನೆಗಳೆಲ್ಲ ಯಾಕೀಗ? ಈ ಕ್ಷಣದಲ್ಲಿ ಪ್ರಶ್ನೆ ಮಾಡೋದು ಮಾತ್ರ ನನ್ನ ಅಧಿಕಾರ. ನಿಮ್ಮಿಂದ ನನಗೆ ಯಾವ ಸಂಜಾಯಿಷನೂ ಬೇಕಾಗಿಲ್ಲ. ಹೌದು ಅಥವಾ ಇಲ್ಲ, ಎರಡರಲ್ಲಿ ಒಂದು ಉತ್ತರ ಬೇಕು ನನಗೆ. ಹೌದು. ಸೊ ಈಗ ನೀವು ಈ ಮನೆಯಿಂದ ಶಿಫ್ಟ್ ಆಗ್ತಿರೋದು ಅವರಿಲ್ಲ ಅನ್ನೋ ಕಾರಣಕ್ಕೆ ಅಲ್ವಾ? ಹೌದು. ನಿಮ್ಮ ಉತ್ತರಕ್ಕೆ ಥ್ಯಾಂಕ್ಸ್. ಅಲ್ಲ, ಈ ಪ್ರಶ್ನೆಗಳೆಲ್ಲ ಯಾಕೆ? ಎಷ್ಟು ದಿನ ಆಗೋಯ್ತು ಮಗ ನಿನ್ನ ನೋಡಿ. ನಮಗೂ ಒಂಥರ ಮುಜುಗರ ನಿನ್ನ ಬಾ ಅಂತ ಕರೆಯೋಕ್ಕೆ. ನಿನಗೆ ಹುಷಾರಿರ್ಲಿಲ್ವಲ್ಲ? ಹೋಗ್ಲಿ ಬಿಡು, ಈಗಲಾದ್ರೂ ಬಂದಿಯಲ್ಲ, ತುಂಬ ಖುಷಿ ಆಯ್ತು ಮಗ. ಈಗ ನನ್ನ ಮಗಳನ್ನ ಏನ್ ಅನ್ಕೊಂಡಿದ್ಯಾ? ವರ್ಧನ್ ಸಂಸ್ಥೆ CEO. ಅವಳಿಗೆ ನೀನ್ ಬಾ ಅಂತ ಹೇಳಿದ ತಕ್ಷಣ ಬರೋದಕ್ಕೆ ಪುರ್ಸೊತ್ತಲ್ಲಿರುತ್ತೆ. ಆದರೂ ಅಪ್ಪ ಅಮ್ಮನ್ನ ನೋಡೋಕ್ಕೆ ದಿಢೀರಂತ ಬಂದ್ಬಿಟ್ಟಿರಲ್ಲ, ನಂಗೆ ತುಂಬ ಖುಷಿ ಆಗ್ತಿದೆ ಬಂಗಾರ. ಅನು, ಈ ಶಿಸ್ತಿನ ಸಿಪಾಯಿ ನೀನ್ ಇರು ಅಂತ ಹೇಳಲಿಲ್ಲ ಅಂದಿದ್ರೆ ಅಂಗಡಿಗೆ ಹೋಗಿರೋನು. ಶಿಸ್ತು ನಾನು ಹುಟ್ಟಿದಾಗಿಂದ ನನ್ನ ಚರ್ಮಕ್ಕೆ ಅಂಟ್ಕೊಂಡಿದೆ ಕಣೆ. ನಿಜ ನಿಜ, ಇವತ್ತು ಬಿಸಿಲಿಗೋಗಿ ನಿನ್ ಚರ್ಮ ಕಪ್ಪಗಾಗೋದು ತಪ್ತು ಅಂತ ಖುಷಿ ಪಡು. ಗೊತ್ತು ಕಡೆ, ನಿನಗೆ ಯಾವಾಗಲೂ ನನ್ನ ಬಣ್ಣದ ಮೇಲೆ ಕಣ್ಣು. ನೀನು ಹೋಗಿ 10 ನಿಮಿಷ ಬಿಸಿಲಲ್ಲಿ ನಿಂತ್ಕೋ, ನನಗಿಂತ 2ರಷ್ಟು ಆಗೋಗ್ತೀಯ ಅಲ್ವಾ ಮಗ? ಅಪ್ಪ ಮಗಳು ನನ್ನ ಕಾಲು ಎಳೆಯೋದ್ರಲ್ಲೇ ಆಯ್ತು. ಏನೋ ವಯಸ್ಸಾಗ್ತಿದೆ, ಕೆಲ್ಸಕ್ಕೆ ರಜಾ ಹಾಕಿ ಸುಧಾರಿಸ್ಕೊ ಅಂತ ಹೇಳಿದ್ರೆ ಹೋಗ್ ನೋಡು. ಅಪ್ಪ, ನೀವ್ ಇವತ್ ಮಾತ್ರ ಕೆಲ್ಸಕ್ಕೆ ರಜಾ ಹಾಕೋದು, ಆಮೇಲೆ ನೀವ್ ಯಾವತ್ತೂ ಕೆಲ್ಸಕ್ಕೆ ರಜಾ ಹಾಕೋ ಹಾಗಿಲ್ಲ ಅಂತ ಹೇಳಕ್ ಬಂದೆ. ನನಗೂ ಅಷ್ಟೇ ಮಗ, ರಜಾ ಹಾಕಿ ಮನೇಲಿರೋದಕ್ಕೆ ಇಷ್ಟ ಇಲ್ಲ. ಕೈಲಾದಷ್ಟು ದಿನ ಕೆಲಸ ಮಾಡೋಕೆ ಇಷ್ಟ. ಅಯ್ಯೋ ಅಪ್ಪ, ನಾನ್ ಹಾಗೆ ಹೇಳ್ತಿಲ್ಲ. ಈಗ ಕೆಲ್ಸಕ್ಕೆ ರಜಾ ಹಾಕೋರು ಯಾರು ಹೇಳಿ? ಕೆಲ್ಸ ಮಾಡೋರು ತಾನೆ. ಓನರ್ಗ್ ರಜಾ ಹಾಕ್ಬೇಕು ಅಂದ್ರೆ ಏನ್ ಮಾಡ್ತಾರೆ? ಅಪ್ಪ, ಇದ್ರಲ್ಲಿ ಇಷ್ಟೊಂದು ಯೋಚನೆ ಮಾಡೋಂಥದ್ದು ಏನಿದೆ ಹೇಳು? ಓನರ್ಗ್ ರಜಾ ಹಾಕ್ಬೇಕು ಅಂತಂದ್ರೆ ಅಂಗಡಿ ಬಾಗ್ಲೇ ತೆಗಿಯಲ್ಲ. ಒಂದ್ ವೇಳೆ ಓನರ್ ಕೆಲಸ ಮಾಡ್ಬೇಕು ಅಂತ ಅನ್ಸಿದ್ರೆ 24 ಗಂಟೆ ಯಾವಾಗ ಬೇಕಾದ್ರೂ ಅಂಗಡಿನ ಓಪನ್ ಮಾಡ್ಬೋದು ಅಲ್ವಾ? ಓನರು ಅಂದ್ರೆ ಅಂಗಡಿಗೆ ದೊರೆ ಇದ್ದಂಗಲ್ವಾ?
ಆದ್ರೆ ಇಲ್ಲ ಅಂತ ಹೇಗಮ್ಮ ಅಂತಾನೆ. ಸುಬು, ದಯವಿಟ್ಟು ಅವಳು ಹೇಳೋ ಮಾತೆಲ್ಲ ಕೇಳ್ತೀಯ. ಇದೊಂದು ಮಾತನ್ನ ಇಲ್ಲ ಅನ್ಬೇಡ. ಅಂಗಡಿ ಓನರ್ ಆಗಿದ್ ನೀನು ಅದೇ ಅಂಗಡಿಲಿ ಕೆಲ್ಸಗಾರನ ಕೆಲಸ ಮಾಡ್ತಿರೋದು ನೋಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಇಷ್ಟು ದಿನ ಇದನ್ನೆಲ್ಲ ಹೇಳಕ್ ಆಗಿರ್ಲಿಲ್ಲ. ನಾನು ಹೇಳ್ದಾಗೆ ಆ ದುಡ್ಡು ನಿಂದೆ. ಆ ದುಡ್ಡನ್ನ ಬಳಸ್ಕೊಂಡ್ರೆ ನಿನ್ ಸ್ವಾಭಿಮಾನಕ್ಕೆ ಏನು ಕುಂದಾಗಲ್ಲ. ನಿನ್ ಜನ್ನಿ ಮುಂದೆ ಕೈ ಕಟ್ಕೊಂಡು ನಿಂತಿರೋದ್ ನಾನು ನೋಡಕ್ಕಾಗ್ದೆ. ಆ ಎಲ್ಲವನ್ ಮುಂದೆ ಎಷ್ಟು ಸರಿ ಹತ್ತಿದ್ದೇನೆ ಗೊತ್ತಾ? ಇರೋದ್ ಒಂದೇ ಜೀವನ ಸುಬ್ಬು. ಸರಿ ಮಾಡ್ಕೊಬೇಕಾಗಿರೋದ್ನ ಸರಿ ಮಾಡ್ಕೊಂಬಿಡು. ಸರಿ, ನಿನ್ನ ಮಾತನ್ನು ಕೇಳ್ತೀನಿ. ನಿನ್ನ ದುಡ್ಡನ್ನ ನಾನು ಬೇಡ ಅಂತಂದ್ರೆ ಆ ದುಡ್ಡು ನಿಂದು ನಂದು ಅನ್ನೋ ಪ್ರಶ್ನೆ ಅಲ್ಲ ಮಗ. ಈ ಅಪ್ಪ ಮಗಳಿಗೆ ಹೊರೆ ಆಗಬಾರ್ದು ಅಂತ ಅಷ್ಟೇ. ಪಾ ನಿಮಗೆ ಬೇಕಾಗಿರೋ ಎಲ್ಲಾ ಫೆಸಿಲಿಟೀಸ್ ಇದೆಯಾ? ಯಾವಾಗ ಶಿಫ್ಟ್ ಆಗ್ತಿದ್ದೀರಾ? ನಾನು ಹೀಗೆ ಕೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಮಗೂ ನೀವು ಹೋಗೋದು ಇಷ್ಟ ಇಲ್ಲ, ಆದ್ರೆ ನೀವೇ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀರಲ್ವಾ, ಅದಕ್ಕೆ ಕೇಳಿದೆ ಅಷ್ಟೆ. ನೀನ್ ಹೋಗ್ತಿರೋದು ನಿಜವಾಗ್ಲೂ ಬೇಜಾರಾಗ್ತಿದೆ ಆರಾಧನಾ. ಅಟ್ಲೀಸ್ಟ್ ಮನೇಲಿರೋ ಪಾರ್ಟಿ ಮುಗಿಸ್ಕೊಂಡು ಹೋಗಿದ್ರೆ ಸಮಾಧಾನ ಆಗ್ತಿತ್ತು. ಅಮ್ಮ, ನೀವು ಹೇಳ್ದೇ ಇದ್ರು ನಾನು ಈ ಪಾರ್ಟಿ ಮುಗಿಸ್ಕೊಂಡೇ ಹೋಗೋದು. ಇಲ್ಲ ಅಂದರೆ ಇಷ್ಟು ದಿನ ನಾನು ಇದ್ದದಕ್ಕೆ ಅರ್ಥ ಏನು ಹೇಳಿ? ನೀನು ಈ ಮನೆ ಮಗಳು ಆರಾಧನಾ. ನಿನಗೂ ಈ ಮನೆಯಲ್ಲಿ ಎಲ್ಲ ಥರದ ಅಧಿಕಾರ ಇದೆ. ಈಗ ನೀನು ಇರ್ತೀನಿ ಅಂದ್ಯಲ್ಲ, ನನಗೆ ತುಂಬ ಖುಷಿ ಆಗ್ತಿದೆ. ಸರಿ, ಹೋಗಿ ಫ್ರೆಶ್ ಅಪ್ ಆಗ್ಬಾ. ನಾನು ಅನುಗೋಸ್ಕರ ಕಾಯ್ತಿದ್ರೆ ಈ ಜೇಂಡೆ ಯಾಕೆ ಬರ್ತಿದ್ದಾನೆ? ನಾನು ಅನುಗೋಸ್ಕರ ಮಂಟಪದಲ್ಲಿ ಮಾಡಿರೋ ಅರೇಂಜ್ಮೆಂಟ್ಸ್ ಬಗ್ಗೆ ಜೇಂಡೆ ಕೇಳದೆ ಇದ್ರೆ ಸಾಕು. ಹಾಲು ಅಂತ ಯಾಕೆ ಅನ್ಕೋತಿದ್ಯಾ ಆರ್ಯ? ನೀನ್ ಇಲ್ಲಿದೆಯಾ ಅಂತ ಗೊತ್ತಾಯ್ತು.
ಅದಕ್ಕೆ ಹುಡ್ಕೊಂಡು ಬಂದೆ. ನಿನಗೆ ಆನೂನ ಸುಲಭವಾಗಿ ಬಿಡೋಕ್ಕಾಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳನ್ನ ದೂರ ಮಾಡೋಕ್ಕೆ ನೀನು ಎಷ್ಟು ಒದ್ದಾಡ್ತಿರ್ತೀಯ, ನೋವು ಪಡ್ತಿರ್ತೀಯ ಅಂತ ಟೆನ್ಷನ್ ಮಾಡಿಕೊಂಡು ಇಲ್ಲಿ ತನಕ ಬಂದೆ. ಆರ್ಯ, ಯೋಚನೆ ಮಾಡಿದಷ್ಟು ಸಮಸ್ಯೆ ದೊಡ್ಡದಾಗ್ತಾ ಹೋಗುತ್ತೆ. ಸಿಂಪಲ್ ಆಗೆಲ್ಲ ಮುಗಿಸ್ಬಿಡು. ಇಲ್ಲಾಂದ್ರೆ ಈಗಲಾದ್ರೂ ನೆನಪಾಯ್ತಲ್ವಾ? ಈಗ ನಾನು ಆ ಸಾವಿನ ಪ್ರತೀಕಾರನ ನನ್ನ ಮೇಲೆ ತೀರ್ಸ್ಕೊಳ್ಳೋಕೆ ಬಂದಿರೋದು. ಹೇಳೋ ಮಾತನ್ನ ಈಗಲಾದ್ರೂ ಸೀರಿಯಸ್ ಆಗ್ತಕ್ಕೂ ಆರ್ಯ. ನಾವೇನಾದ್ರೂ ಸ್ವಲ್ಪ ಎಚ್ಚರ ತಪ್ಪಿದ್ರು ನಮ್ಮ ಇಡೀ ಜೀವನನ ಜೈಲಲ್ಲೇ ಕಳಿಬೇಕಾಗತ್ತೆ. ಸರಿ, ಈಗ ನಿನ್ ಮನಸ್ಸು ಸರಿ ಇಲ್ಲ ಅಂತ ಅನ್ಸತ್ತೆ. ನನ್ನ ಹತ್ರ ಮಾತಾಡಬೇಕು ಅಂತ ಹೇಳಿ ಹೀಗೇನೂ ಹೇಳ್ದೆ ಹೋದ್ರೆ ನಾನು ಏನಂತ ಅರ್ಥ ಮಾಡ್ಕೋಬೇಕು? ಬೆಳಗ್ಗೆ ಆರ್ಯ ಸರ್ ಒಟ್ಟಾರಕ್ಕೆ ಬಂದಾಗ ಒಂಥರ ಪಾಸಿಟಿವ್ ಫೀಲಿಂಗ್ ಅನಿಸ್ತಾ ಇತ್ತು. ಆದರೆ ಈಗ ಏನಾಗ್ತದೆ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಇದೆಲ್ಲ ಆ ಚೇಂಡದೆ ಪ್ಲಾನ್ ಅಂತ ಅನ್ಸತ್ತೆ. ಅವನಿಲ್ಲಿಂದ ಹೋಗುವಾಗ ಜೋರಾಗಿ ಡಿವೋರ್ಸ್ ಅಂತ ಏನೇನೋ ಕೂಗ್ಕೊಂಡು ಹೋಗ್ತಾ ಇದ್ದ. ಆರ್ಯ ಸರ್ ಅಷ್ಟು ಬೇಜಾರಲ್ಲಿದ್ರು ಅಂದ್ರೆ ಅವರು ಅವನ ಕೈಲಿ ಸಿಕ್ಕಾಕೊಂಡಿದ್ದಾರೆ ಅಂತಾನೆ ಅರ್ಥ. ಅವ್ರ ಒಳ್ಳೆತನ, ಅವ್ರ ಅಸಹಾಯಕತೆನ ದುರುಪಯೋಗ ಆಗೋದಕ್ಕೆ ನಾನಂತೂ ಬಿಡಲ್ಲ. ಚೇಂಡೆ, ನಿನ್ನ ಟಾರ್ಗೆಟ್ ಏನಿದ್ರು ನಾನು ಅನ್ನೋದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ನೋಡ್ತಾ ಇರು ನಿನ್ನ ಎಲ್ಲ ಕನ್ಫ್ಯೂಷನ್ಸ್ನ ನಾನು ಹೇಗೆ ಸಾಲ್ವ್ ಮಾಡ್ತೀನಿ ಅಂತ. ಆಹಾ ರಮ್ಯಾ, ಇವತ್ತು ನಿಜವಾಗ್ಲೂ ಹುಡುಗಿ ತರ ಕಾಣಿಸ್ತಿದ್ಯಾ ನೋಡು. ನನಗೆ, ನನ್ನ ಕಣ್ಗೆ ಮತ್ತೆ ನನ್ನ ಕನ್ನಡಕಕ್ಕೆ ಇವತ್ತೊಬ್ರು ರಿಯಲ್ ಲವರ್ ನೋಡೋ ಸೌಭಾಗ್ಯ ಸಿಕ್ತು. ಯಾಕೆ ಹುಡುಗ? ಕರಣ್ಗೆ ನಾನು ಏನಂತ ಮೆಸೇಜ್ ಮಾಡಲಿ ಅಂತ ಹೇಳು. ಈಗ ಆಲ್ರೆಡಿ ನಾನು ಅವ್ರಿಗೆ ತುಂಬಾನೇ ಹರ್ಟ್ ಮಾಡಿಬಿಟ್ಟಿದ್ದೀನಿ. ಸರಿ, ಆದ್ರೆ ಹಾಗೆಲ್ಲ ಬಿಟ್ಟಿ ಕನ್ಸಲ್ಟೇಷನ್ ಕೊಡೋಕ್ಕಾಗಲ್ಲ, ಅದಕ್ಕೆ ಚಾರ್ಜ್ ಆಗತ್ತೆ. 2 ಪ್ಲೇಟ್ ಪಾನಿಪುರಿ ಓಕೆನಾ? ಓಕೆ, ಅದೆಲ್ಲ ಆದ್ಮೇಲೆ ಪಾನಿಪುರಿ ಅಂಗಡಿನೇ ಕೊಡಿಸ್ತೀನಿ, ಸರಿನಾ? ಹಾಗಾದ್ರೆ ಡೀಲ್, ಡಬಲ್ ಡೀಲ್. ಒಂದು ಐಡಿಯಾನು ಹೊಡಿತಿಲ್ವಲ್ಲ. ಯಾರಾದ್ರೂ ಲವರ್ನಾದ್ರು ಪರಿಚಯ ಮಾಡ್ಕೊಂಡಿದ್ರೆ ಐಡಿಯಾ ಆದ್ರೂ ಬರೋದು. ಯಾವುದು ಐಡಿಯಾನೇ ಬರ್ತಾ ಇಲ್ಲ. ಅಂದ್ರೆ ಇಷ್ಟೊತ್ತು ಬರೀ ಬಿಲ್ಡಪ್ ತಗೊಂಡ್ಯಾ? ಹಲೋ ಹಲೋ, ಸಮಾಧಾನ. ನಿಮ್ಮಂತ ಲವರ್ಸ್ ನಂಬಕ್ಕಾಗಲ್ಲ. ಕೆಲ್ಸ ಎಲ್ಲ ಆದ್ಮೇಲೆ ನಮ್ಮಂತ ಅಮಾಯಕರಿಗೆ ಸರಿಯಾಗಿ ಕೈ ಕೊಟ್ಬಿಡ್ತೀರಾ. ಅದಕ್ಕೆ ಮೊದಲು ಒಂದು ಪ್ಲೇಟ್ ಪಾನಿಪುರಿ ಕೊಡ್ಸು, ಆಮೇಲೆ ನಿಮ್ಗೆ ಒಳ್ಳೆ ಐಡಿಯಾ ಕೊಡ್ತೀನಿ. ಹೋಗೋ, ನಿಂದು ಬರೀ ಬಿಲ್ಡಪ್ಪೇ ಆಯ್ತು. ಪಾನಿಪುರಿ ಬೇಕಿದ್ರೆ ಕೊಡಿಸ್ತೀನಿ, ಆದ್ರೆ ಮೆಸೇಜ್ ನಾನೇ ಮಾಡ್ತೀನಿ. ಹಾಯ್ ಕರಣ್, ಹೇಗಿದ್ದೀರಾ? ನೀವು ಫ್ರೀ ಇದ್ರೆ ನಾನು ಸ್ವಲ್ಪ ಮಾತಾಡಬೇಕಿತ್ತು. ರಮ್ಯಾ, ಚಿನ್ನದ ಸೀರ್ಸ್ ಹೇಳಿ. ಯಾರಾದರೂ ನಾರ್ಮಲ್ ಆಗಿ ಡೀಸೆಂಟ್ ಆಗಿ ಈ ಥರ ಎಲ್ಲ ಮೆಸೇಜ್ ಮಾಡ್ತಾರಾ? ಫಸ್ಟ್ ಡಿಲೀಟ್ ಮಾಡು. ಏನೇ ಮೆಸೇಜ್ ಕೊಡ. ಕೊಡ ಇಲ್ಲಿ. ನಾನೇ ನಿಮಗೆ ಮೆಸೇಜ್ ಮಾಡಬೇಕು ಅಂತಿದ್ದೆ, ಅಷ್ಟರಲ್ಲಿ ನಿಮ್ಮ ಮೆಸೇಜ್ ಬಂತು. ನಾಳೆ ನಾನೇ ಬಂದು ನಿಮ್ಮನ್ನ ಮೀಟ್ ಮಾಡ್ತೀನಿ. ರಮ್ಯಾ,
ಕಂಗ್ರ್ಯಾಚುಲೇಷನ್ಸ್. ಇದನ್ನ ಈಗಲೇ ಕೊನೆ ಮಾಡಬೇಕು. ಇವತ್ತು ನಿನ್ನನ್ನು ಮೀಟ್ ಮಾಡ್ತೀನಿ ಅಂತ ಹೇಳಿ ಈ ಜೇಂಡೆ ಜೊತೆ ಬಂದ್ಬಿಟ್ಟೆ. ನನಗೋಸ್ಕರ ಅದೆಷ್ಟು ಹೊತ್ತು ಅಲ್ಲಿ ಕಾಯ್ತಿದ್ಯೋ. ನನ್ನ ಕ್ಷಮಿಸು ಅನು, ನನ್ನ ಕ್ಷಮಿಸು. ಈ ಜೇಂಡೆ ಕೆಟ್ಟ ಗೆಳೆತನ ಮುಂದೆ ನಮ್ಮ ಪ್ರೇಮ ಗೆಲ್ಲೇಬೇಕಾಗಿರೋದು ನ್ಯಾಯ. ರಾಜನಂದನಿ ಸಾವಿಗೆ ನ್ಯಾಯ ಸಿಗ್ಬೇಕಾದ್ರೆ ನಾನು ಈ ಗೆಳೆಯನನ್ನ ಕಳ್ಕೊಳ್ಳೇಬೇಕು. ಅನು, ಆದಷ್ಟು ಬೇಗ ನಾವಿಬ್ರು ಹತ್ರ ಆಗೋ ದಿನ ಬಂದೇ ಬರುತ್ತೆ. ಅಂದ್ರೆ ಏನಕ್ಕರೇನು ಪುಷ್ಪ, ಮದುವೆ ಆದ ಹೊಸದ್ರಲ್ಲಿ ನಾನು ನಿನ್ಗೊಂದು ನೀಲಿ ಬಣ್ಣದ್ದು ರೇಷ್ಮೆ ಸೀರೆ ಕೊಡ್ಸಿದ್ದೆ. ಎಲ್ಲೇ ಅದು? ಒಂದ್ಸರಿನೂ ಉಟ್ಕೊಳ್ಳೇ ಇಲ್ಲ, ನಾನು ನೋಡ್ಲೂ ಇಲ್ಲ ಬಿಡು. ಅದನ್ನ ಭಾರ್ಗವಿಗೆ ಕೊಟ್ಬಿಟ್ಟೆ. ನೋಡ್ದ ಮಗಳೇ, ಎಷ್ಟು ಕಾಸ್ಟ್ಲಿ ಸೀರೆ ಗೊತ್ತಾ? ಅದನ್ನ ಯಾರಿಗೋ ಕೊಟ್ಬಿಟ್ಲತ್ತೆ. ಅದೇ ತಾನು ತನ್ನ ತವ್ರ ಮನೆಯಿಂದ ತಂದಿರೋ ಸೀರೆನ ಎಷ್ಟು ಜೋಪಾನವಾಗಿ ಇಟ್ಕೊಂಡಿದ್ದಾಳೆ ನೋಡು. ಯಾಕಮ್ಮ ನೀನ್ ಹಾಗೆ ಮಾಡ್ದೆ? ಪಾಪ ಅಪ್ಪ ಅದೆಷ್ಟು ಪ್ರೀತಿಯಿಂದ ಕೊಡ್ಸಿದ್ರೋ ಏನೋ. ನಿಮ್ಮ ಅಪ್ಪನ್ಗೆ ಜಾಣ್ ಮರ್ಗೋ ಕಣೆ, ಆ ಸೀರೆನ ಭಾರ್ಗವಿಗೆ ಇವರೇ ಕೊಡ್ಸಿದ್ದು. ಭಾರ್ಗವಿ ಯಾರು? ನಿಮ್ಮ ಅಪ್ಪನ ಮಾವನ್ ಮಗಳು. ಅವಳು ಮದ್ವೆ ಆದ ಹೊಸ್ತ್ರಲ್ಲಿ ಮನೆಗ್ ಬಂದಿದ್ಲು ಅಂತ ನನ್ನನ್ನು ಒಂದ್ ಮಾತು ಕೇಳ್ದೆ ಬೀರುವಿಂದ ಸೀರೆ ತೆಗ್ದು ಅರ್ಶಿನ ಕುಂಕುಮ ಇಟ್ಟು ಅವಳು ಕೊಡು ಅಂತ ಯಾರು ಹೇಳಿದ್ದು ಕೇಳು? ಈಗ ನೆನಪಾಗ್ತಾ ಇದೆ. ಈ ಮಾತನ್ನ ಇಲ್ಲಿಗೆ ನಿಲ್ಸಿದ್ರೆ ನಾನ್ ಬಚಾವಾಗ್ತೀನಿ. ಆಗ್ತೀಯ. ಅನು, ನೀನ್ ರೆಡಿ ಅಲ್ವಾ? ಅಂಗಡಿಗೆ ಬಂದು ಅಲ್ಲಿಂದ ಆಫೀಸ್ಗೆ ಹೋಗ್ಬೇಕು, ಆಮೇಲೆ ಲೇಟ್ ಆಗ್ಬಿಡುತ್ತೆ. ಹ್ಞೂ ಅಮ್ಮ, ಈಗ ಆಫೀಸಿಂದ ಇಲ್ಲಿಗೆ ಒಬ್ರನ್ನ ಬರೋದಕ್ಕೆ ಹೇಳಿದ್ದೀನಿ. ಅವ್ರಿಗೊಂದು ಲೆಟ್ರ್ ಕೊಟ್ಟಿದ ತಕ್ಷಣ ಇಲ್ಲಿಂದ ಹೊರಡೋದಷ್ಟೇ. ಆಫೀಸಲ್ಲೇನಾದ್ರೂ ಇವತ್ತು ಅರ್ಜೆಂಟ್ ಕೆಲಸ ಆಯ್ತಾ ಮಗ? ಅಂಥದ್ದೇನು ಇಲ್ಲ ಅಪ್ಪ, ಪತ್ರ ಕೊಟ್ರೆ ಆಯ್ತು. ಓ, ಅವರೇ ಬಂದ್ರು ಅನ್ಸತ್ತೆ. ನಾ ಹೋಗಿ ನೋಡ್ತೀನಿ ಅಪ್ಪ. ಓಹ್, ಚೀಟಿ. ಯಜಮಾನ್ರೆ, ನಿಮ್ ಚೆಕ್ಕು. ಇನ್ ಮುಂದೆ ಈ ಅಂಗಡಿ ಯಜಮಾನಿಕೆ ನಿಂದು ಸುಬ್ಬಣ್ಣ. ಓಕೆ.
ಯಜಮಾನಿಕೆ ಜವಾಬ್ದಾರಿನ ನಾನು ನನ್ನ ಯಜಮಾನಿಗೆ ಕೊಟ್ಬಿಡ್ತೀನಿ.